ಸ್ವಾಮಿಲ್ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರ್ಯಾಂಪೇಜ್. ಅಬ್ಬರದ ಮತದಾನ ನಡೀತಾ ಇದೆ. ಖಂಡಿತವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ವೇಗವಾಗಿ ಶೇಕಡಾವಾರು ಮತದಾನ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ ಫುಲ್ ಜೋಶಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜನರು ಮತದಾನ ಮಾಡಲೇಬೇಕು ಅನ್ನುವಂಥ ವಿಚಾರದಲ್ಲಿ ನೋಡಬೇಕು, ರಿಸಲ್ಟ್ ಬಂದ ಮೇಲೆ ಏನಾಗುತ್ತೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಕಾಂಗ್ರೆಸ್ಗೆ ಜಾಸ್ತಿ, ಬಿಜೆಪಿಗೆ ಜಾಸ್ತಿ ಅಥವಾ ನೋಟಕ್ಕೆ ಜಾಸ್ತಿ ಬರುತ್ತಾ ಅನ್ನುವಂಥ ವಿಚಾರದಲ್ಲಿ. ಆದರೆ ನೋಟದ ಅಬ್ಬರ ಅಂತೂ ಖಂಡಿತವಾಗ್ಲೂ ಜಾಸ್ತಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಂಗಳೂರಿನ 2 ಕಡೆ ಗಲಾಟೆ ಕೂಡ ನಡೆದಿದೆ. ಯಾವ ರೀತಿ ಅಂತ ಹೇಳಿದ್ರೆ ಕಪಿತಾನಿಯೋ ಸ್ಕೂಲ್ನಲ್ಲಿ ಗಾಡಿಗೆ ನಿಂತು ಮಾತಾಡಿ ಹೋಗ್ಬೇಕಷ್ಟೇ. ನಿಂತು ಮಾತಾಡಿ. ಎಲೆಕ್ಷನ್ ನಡೀತಾ ಎಲ್ಲರೂ ನಮ್ಗೆ ಗೊತ್ತುಂಟ. ಕಮೆಂಟ್ಸ್ ಆಗಿದ್ದು 100 ಒಳಗಡೆ ಅದು ನಾನು ಲೀಗಲಿ ತೋರಿಸ್ತೀನಿ. ನಾನು ಲೀಗಲಿ ತೋರಿಸ್ತೀನಿ. ಲೀಗಲ್ ಇದೆ ತೋರಿಸ್ತೀನಿ. ಮತ್ತೆ ಇಲ್ಲಿ ಬುಕ್ಕ ನೋಡಿದೆ. ಆಯ್ತು, ಬರ್ತೀನಿ ಹೋಗು. ಮನೆ ಹತ್ರ ಬರ್ತೀನಿ ಹೋಗು. ಕೇಸ್ ರಿಸೀವ್ ಮಾಡಿ ಬರ್ತೀನಿ ಹೋಗು. ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಪದ್ಮರಾಜ್ ಪೂಜಾರಿ ಅವರು ವೋಟ್ ಮಾಡೋಕೆ ಬರಬೇಕಾದ್ರೆ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರು ಯಾರಿದ್ದಾರೆ ಅವರು ಪದ್ಮರಾಜ್ ಬೈಟ್ ಕೊಡ್ತಾ ಇರಬೇಕಾದ್ರೆ, ಮಾಧ್ಯಮಗಳಿಗೆ ಬೈಟ್ ಕೊಡ್ತಾ ಇರಬೇಕಾದ್ರೆ ಬೈಟ್ ಕೊಡೋಕೆ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ವಿಷಯವನ್ನು ಕೂಡ ಹೇಳಿದ್ರಂತೆ. ಅವರು ಬಂದು ಬೈಟ್ ಕೊಟ್ಟಿರುವಂಥದ್ದು ಗೇಟಿನ ಹೊರಗಡೆ, ಆ ಸ್ಕೂಲ್ನ ಗೇಟ್ ಏನಿದೆ ಅದರ ಹೊರಗಡೆ ಬಂದು ಬೈಟ್ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಬೈಟ್ ಕೊಡಬಾರ್ದು, ಮತ್ತೆ ನೀವು ತುಂಬ ಜನರೊಂದಿಗೆ ಬಂದಿದ್ದೀರಾ, ಈ ರೀತಿ ಬರುವಂಥದ್ದು ತಪ್ಪು ಅನ್ನುವಂಥ ವಿಚಾರದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಅಲ್ಲಿ ವಾದ ವಿವಾದ ಕೂಡ ನಡೆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾಧ್ಯಮದ ವಿರುದ್ಧ ಕೂಡ ಗರಂ ಆಗಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ನಂತರ ಪೊಲೀಸರು ಬಂದು ಅಲ್ಲಿ ನಿಲ್ಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ಆ ಗಲಾಟೆ ನಿಂತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಪದ್ಮರಾಜ್ ಪೂಜಾರಿ ಅವರು ಬೈಟ್ ಕೊಟ್ಟು ಹೋಗಿದ್ದಾರೆ. ನಂತರದ ಸೌಜನ್ಯನ ಪರ ಹೋರಾಟಗಾರ್ತಿ ಆಗಿರುವಂತಹ ಪ್ರಸನ್ನ ರವಿ ಕೊಂಚಾಡಿಯಲ್ಲಿ ವೋಟ್ ಹಾಕೋಕೆ ಹೋಗಿದ್ರು. ಹೋದ ಸಮಯದಲ್ಲಿ ಒಂದಷ್ಟು ಜನ ಅವರ ಜೊತೆಗೂ ಕೂಡ ವಾದ ವಿವಾದ ಮಾಡಿದ್ರು, ಮಾತಾಡಿದ್ರು.
ಹೆಂಗಸರಿಗೆ ಒಂದು ಲೈನ್ ಇರುತ್ತೆ, ಗಂಡಸರಿಗೆ ಒಂದು ಲೈನ್ ಇರುತ್ತೆ. ಹೆಂಗಸರ ಲೈನ್ ಸ್ಪೀಡಾಗಿ ಹೋಗ್ತಾ ಇತ್ತು, ಗಂಡಸರ ಲೈನ್ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇತ್ತು. ಹೆಂಗಸರು ಅಂತ ಹೇಳಿದ್ರೆ ಪ್ರಸನ್ನ ರವಿ ಓಟ್ ಹಾಕಿದ ನಂತರ ಹೊರಗಡೆ ಬಂದು ನಿಂತರು. ಹೊರಗಡೆ ಬಂದು ನಿಂತಾಗ ಗಂಡನಿಗೆ ವೆಯ್ಟ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದು ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ರು. ಅಂತ ಹೇಳಿದ್ರೆ ಇವರನ್ನು ಹೊರಗಡೆ ಕಳಿಸಿ ಅಂತ ಹೇಳಿದ್ರೆ ಇಲ್ಲಿ ನಿಲ್ಲೋಕೆ ಬಿಡಬೇಡಿ ಅನ್ನುವಂಥ ವಿಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಒಂದಷ್ಟು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅಂಡ್ ಏನೆಲ್ಲ ಮಾಡಿದ್ರು ಪ್ರಶ್ನೆ, ಯಾತಕ್ಕೋಸ್ಕರ ವಾದ ವಿವಾದ ನಡೆಯಿತು, ಏನು ಚರ್ಚೆ ನಡೆಯಿತು ಅಂತ ಹೇಳಿ ಇದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ರವಿ ಕೂಡ ಇದ್ದಾರೆ. ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ. ಸೊ ಮಂಗಳೂರಲ್ಲಿ ಒಂದಷ್ಟು ಕಡೆ ಗಲಾಟೆ ಕೂಡ ನಡೆದಿದೆ. ಅದೇ ರೀತಿ ಪ್ರಸನ್ನ ರವಿ ಸೌಜನ್ಯನ ಪರ ಹೋರಾಟಗಾರರು ಓಟ್ ಹಾಕ್ಲಿಕ್ಕೆ ಹೋದಾಗ ಒಂದಷ್ಟು ವಾದ ವಿವಾದ ಕೂಡ ನಡೆಯಿತು, ಅಲ್ಲಿ ವಾಗ್ವಾದ ಕೂಡ ನಡೆಯಿತು. ಏನಾಗಿರುವಂಥದ್ದು ಮೇಡಮ್ ಅಂತ ಹೇಳಿ? ಇಲ್ಲ ಅಜಯ್, ನಾನು ಈ ಸಲ ಬೆಳಿಗ್ಗೆ 7 ಗಂಟೆಗೆ ಓಟ್ ಹಾಕ್ಲಿಕ್ಕೆ ಹೋದೆ. ನಮ್ದು ದೇರೇಬೈಲ್ ಪೂರ್ವ ವಾರ್ಡ್, ನನ್ಗೆ ಕುಂಟಿಕಾ ನ್ಯಾನ್ಸ್ ಶಾಲೆಯಲ್ಲಿ ನಮ್ಗೆ ಓಟು ಹೋಗುವಾಗ್ಲೇ ತುಂಬಾ ಕ್ಯೂ ಇತ್ತು ಈ ಸಲ. ಆದ್ರೆ ಈ ಸಲ 2 ಕ್ಯೂ ಮಾಡಿದ್ದಾರೆ, ಗಂಡಸರಿಗೊಂದು ಮತ್ತು ಮಹಿಳೆಯರಿಗೊಂದು. ಮತ್ತೆ ಹಿರಿಯ ನಾಗರಿಕರನ್ನು ನಡುವಿಗೆ ಬಿಡ್ತಾ ಇದ್ರು, ಹಾಗೆ ಸ್ವಲ್ಪ ತುಂಬಾ ಸ್ಲೋ ಹೋಗ್ತಿತ್ತು. ಮತ್ತೆ ಫಸ್ಟ್ ಟೈಮ್ ಈ ಸಲ ಮೊಬೈಲ್ ಕೊಂಡೋಗ್ಬೇಡಿ ಅಂತ ಹೇಳುವಾಗ ನಾನು ನನ್ನ ಮೊಬೈಲ್ ಅನ್ನು ಹೊರಗೆ ಕೊಟ್ಟು ಬಂದಿದ್ದೆ. ಹಾಗೆ ನಾನು ನನ್ನ ಗಂಡಸ ಓಟ್ ಹಾಕ್ಲಿಕ್ಕೆ ಬಂದಿದ್ರು, ಗಂಡಸರ ಲೈನು ತುಂಬಾ ದೊಡ್ಡದಿತ್ತು. ನಾನು ಮುಂದೆ ಎಂಟ್ರೆನ್ಸ್ ಅಲ್ಲಿ ಬಂದು ನಿಂತು ನಾನು ಮತ್ತೊಂದು ಹುಡುಗಿ ಮಾತಾಡ್ತಾ ಇದ್ದೆವು. ಆಗ ನಿಮ್ದು ಕ್ಯಾಮರಾಮನ್ ಇದ್ರು ಅಲ್ಲಿ, ಪವಿ, ಮಾತಾಡ್ತಾ ಇದ್ದೆ ನಾನು. ನನ್ಗೆ ಯಾರೋ ಒಬ್ಬ ದೂರದಿಂದ ಬಿಜೆಪಿ ಕಾರ್ಯಕರ್ತ ನನ್ನನ್ನು ಪೊಲೀಸಿಗೆ ತೋರಿಸ್ಕೊಡ್ತಾ ಇದ್ದೇನೆ. ನಾನು ನನ್ಗೆ ಅಲ್ವಾ ಅಂತ ಎಣಿಸಿದೆ. ಸ್ವಲ್ಪ ಹೊತ್ತಾಗುವಾಗ ಪೊಲೀಸ್ ಬಂದು ಅದೇ ಕ್ಯಾಮರಾಮ್ಯಾನ್ ಪವಿ ಹತ್ರ ಕೇಳಿದ್ದು, ನೀವು ಕ್ಯಾಮರಾಮ್ಯಾನ್? ಹೌದು. ಅದರ ಐಡಿ ಕೊಡಿ. ಯಾವ್ದು? ಮೀಡಿಯಾ. ಐಡಿ ಕೊಟ್ರು. ನೀವೇನು? ನಾನು ವೋಟರ್. ಹಾಗಾದ್ರೆ ಹೊರಗೆ ಹೋಗಿ. ಯಾಕೆ ಕೇಳಿದೆ ನಾನು. ತುಂಬಾ ದೂರ. ಹಾಗೆ ಯಾಕೆ? ನಾನು ಹೇಳಿದೆ, ನನ್ನ ಗಂಡನ ಮೊಬೈಲ್ ಉಂಟು, ಹಾಗೆ ಅವರು ಓಟ್ ಹಾಕಿ ಹೊರಗೆ ಬರ್ತಾರೆ, ಅದಕ್ಕೆ ಕಾಯ್ತಾ ಇರುದು ಅಂತ ಹೇಳಿದೆ. ಅಲ್ಲ, ಇಲ್ಲಿ ನಿಲ್ಬೇಡಿ. ಪಕ್ಕದಲ್ಲಿ ಒಂದು ಹುಡುಗಿ ಕೂತಿದ್ರು, ತುಂಬಾ ಜನ ಅಲ್ಲಿ ಸ್ಟೇಜ್ ಹತ್ರ ಎಲ್ಲ ಕೂತ್ಕೊಂಡಿದ್ರು. ನಿಜ ಹೇಳ್ಬೇಕಾದ್ರೆ ಅಜಯ್, ನಾನಲ್ಲಿ ಓಟಿಗೆ ಹೋಗುವಾಗ ಎಲ್ಲರೂ ಬಿಜೆಪಿದು ತುಂಬಾ ಜನ. ಯಾಕೆಂದ್ರೆ ನಾನು ಮೊದಲು ಅಲ್ಲಿ ಬಿಜೆಪಿ ಕಾರ್ಯಕರ್ತ ಇದ್ದ ಕಾರಣ ದೇರೇಬೈಲ್ ಕೊಂಚಡಿ ಅವರು ಎಲ್ಲರೂ ನನ್ಗೆ ಆತ್ಮೀಯರು. ತುಂಬಾ ಜನ ಒಳಗೆ ಕೆಲಸ ಮಾಡ್ತಿದ್ರು. ಕೆಲವರು ರಿಕ್ಷಾದಲ್ಲಿ ತಂದು ಬಿಡ್ತಾ ಇದ್ರು, ಕೆಲವರು ಕ್ಯೂ ವರೆಗೆ ತಂದ ಬಿಡ್ತಾ ಇದ್ರು, ಅವ್ರದ್ದು ಎಲ್ಲಿ ಬೂತ್ ಅಂತ ತೋರಿಸ್ತಾ ಇದ್ರು. ನಾನ್ ಮಾತಾಡ್ಲಿಲ್ಲ, ತುಂಬಾ ಜನ ಇದ್ರು. ಎಲ್ಲ 2 ಪಕ್ಷದವರು ಮಾಡುದಲ್ಲ ಅಂತ. ಇವರೇ ತುಂಬಾ ಜನ. ಕಾರ್ಪೊರೇಟರ್ ಬಂತು ನಡುವಿಗೆ, ಏನು ಸ್ಲೋ ಆಗುದು ಅಂತ ಕೇಳಿ ಹೋಯ್ತು. ನಮ್ದಲ್ಲಿ ರಂಜಿನಿ ಕೋಟ್ಯಾನ್. ಆಗ ನಾನ್ ಮಾತಾಡ್ಲಿಲ್ಲ, ನನ್ಗೆ ಇದು ಅವಶ್ಯಕತೆ ಇಲ್ಲ ಅಂತ. ಇವರು ಒಮ್ಮೆ ಬಂದು ಪೊಲೀಸ್ ಹೇಳಿದ್ರು. ನಾನು ಹೇಳಿದೆ, ಅವ್ರು ಬಂದ ನಂತರ ಹೋಗ್ತೇನೆ ಅಂತ ಹೇಳಿದೆ. ಹೋದ್ರು. ಪುನಃ ಒಂದು 5 ನಿಮಿಷ ಆಗುವ ದೂರದಿಂದ ನೀವು ಹೋಗಿ ಅಂತ ಹೇಳ್ತಿದ್ದಾರೆ. ಮಾತಾಡ್ಲಿಲ್ಲ, ಬಂದ್ರು. ನನ್ನ ಹತ್ರ ಹೇಳಿ, ನಾನು ಯಾಕೆ ನಿಲ್ಬಾರ್ದು ಅಂತ. ಅಲ್ಲ, 144 ಸೆಕ್ಷನ್ ಉಂಟು. ಸೆಕ್ಷನ್ ಬಗ್ಗೆ ನನ್ಗೆ ಗೊತ್ತುಂಟು. 5 ಜನಕ್ಕಿಂತ ಜಾಸ್ತಿ ನಿಂತ್ರೆ ನಾನು ನನ್ನ ಗಂಡನಿಗೆ ವೇಟ್ ಮಾಡುದು ಪ್ರಾಬ್ಲಮ್ ಅಂತ ಕೇಳಿದೆ. ನನ್ಗೆ ಮತ್ತು ಯಾರನ್ನು ಇವರು ಕಳಿಸ್ತಾ ಇಲ್ಲ, ನನ್ನನ್ನು ಮಾತ್ರ ಹೊರಗೆ ಹೋಗಿ ಅಂತ ಹೇಳುವಾಗ ಎಲ್ರಿಗೂ ಗೊತ್ತುಂಟು ಅಜಯ್, ನಾನು ಈ ಸಲ ಬಹಿರಂಗವಾಗಿ ಹೇಳಿದ್ದೇನೆ, ನಾನ್ ನೋಟಕ್ಕೆ ಓಟ್ ಹಾಕುದಂತ. ನಾನೇನಲ್ಲಿ ನೋಟಕ್ಕೆ ಓಟ್ ಕೇಳಲಿಕ್ಕೆ ಹೋಗಿದ್ದಾನ? ಒಬ್ಬರನ್ನಾದ್ರೂ ಇವರು ತೋರಿಸ್ಲಿ ನನ್ಗೆ, ಪ್ರಸನ್ನಕ್ಕ ಬಂದು ಅಲ್ಲಿ ನೋಟಕ್ಕೆ ಹಾಕಿ ಅಂತ. ಚುನಾವಣಾ ಆಯೋಗ ಹೊರಗೆ 9 ಜನರ ಹೆಸರು ಬರೆದು ಗೋಡೆಗೆ ಅಂಟಿಸ್ತಾರೆ ಎಲ್ಲ ಬೂತ್ ಅಲ್ಲಿ. ಅಲ್ಲಿ ನೋಟದ್ದು ಚಿಹ್ನೆ ಹಾಕ್ಲಿಲ್ಲ. ನನಗೆ ಗೊತ್ತಿಲ್ಲ ಅದು ಅದ್ರಲ್ಲಿ ಬರ್ತದ ಇಲ್ವಾ ಅಂತ. ಚುನಾವಣಾ ಆಯೋಗ ಇದ್ರಲ್ಲಿ ನೋಟ ಬರ್ತದ ಅಂತ. ಖಾಲಿ ಮೆಷಿನ್ ಅಲ್ಲಿ ಹೋಗುವಾಗ ನಮ್ಗೆ ಗೊತ್ತಾಗುದು. ಕೆಲವರು ನಂಗೆ ಕಾಲ್ ಮಾಡಿ ಹೇಳಿದ್ರು, ಅಲ್ಲಿ ಹೊರಗೆ ಅಂಟಿಸಿದ್ರಲ್ಲಿ 9 ಅಭ್ಯರ್ಥಿಗಳ ಹೆಸರು ಹಾಕಿದ್ದಾರೆ, ಆದ್ರೆ ನೋಟ ಅಂತ ಒಂದು 10 ಅಂತ ಹಾಕ್ಲಿಲ್ಲ. ಇರ್ಲಿ ನೋಡು, ಒಳಗೆ ಹೋಗುವಾಗ ಇತ್ತಪ್ಪ. ನಾನು ಅದಕ್ಕೂ ಗೊಂದಲ ಮಾಡ್ಲಿಲ್ಲ. ಅವ್ರದ್ದೇನ ಇರ್ಬೋದು, ಕಾನೂನಲ್ಲಿ ನೋಟದೇನ ಬರೀಲಿಕ್ಕೆ ಇಲ್ಲ ಅಂತ ಎಣಿಸಿರ್ಬೋದು ಅಂತ. ನನ್ಗೆ 2ನೇ ಸಲ ಬಂದು ಇವರು ಈ ರೀತಿ ನನ್ಗೆ ಹೋಗಿ ಅಂತ ಹೇಳುವಾಗ ನನಗೂ ಸಿಟ್ಟು ಬಂತು ಅಜಯ್. ನೋಡುವಾಗ ಕಾರ್ಪೊರೇಟರ್ ಒಳಗಿದ್ದಾಳೆ, ಅವರ ತಂಡ ಎಲ್ಲ ಒಳಗೆ ಉಂಟು. ನಾನು ಹೋಗಿ ಮಾತಾಡಿದಾಗ ನನ್ಗೆ ಅವ್ರು ಹೇಳುದಂತ, ನೀವು ಮೀಡಿಯಾದವ್ರ ಹತ್ರ ಮಾತಾಡ್ತಿದ್ರಿ. ಮೀಡಿಯಾದವರು ನನ್ಗೇನು ಕುಡ್ಲ ರಾಮೇಜ್ ಹೊಸತ? ಪವಿ ಹತ್ರ ನಾನು ಮಾತಾಡ್ತಿದ್ದೆ, ಅದಕ್ಕೆ ನಾನು ಹೇಳಿದ ಮೀಡಿಯಾಕ್ಕೂ ಮಾತಾಡೋದಕ್ಕೂ ನಿಮ್ಗೇನು ಸಂಬಂಧ? ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಪರಿಚಯದಲ್ಲಿ ಅಂತ. ಹಾಗೆ ಮತ್ತು ನಾನು ಗಲಾಟೆ ಮಾಡಿದೆ, ಇವರನ್ನು ಹೊರಗೆ ಕಳಿಸಿ ಅಂತ ಹೇಳಿದೆ. ನನ್ಗೆ ಬೇಸರ ಆಯ್ತು. ಇವರೊಂದು ಈ ಸಲ ಬಿಜೆಪಿ ಕಾರ್ಯಕರ್ತರು ಮನುಷ್ಯರಾಗಿ ವರ್ತಿಸ್ತಾ ಇಲ್ಲ ಅಲ್ಲಿ. ನಾನು ಎಲ್ಲರನ್ನು ಹೇಳುದಲ್ಲ ಅಜಯ್, ಸಾರಿ. ನಾನು ಕದ್ರಿಯಲ್ಲಿ ಸೌಜನ್ಯ ಹೋರಾಟ ಮಾಡುವಾಗ ಇದೇ ನನ್ನ 23ನೇ ವಾರ್ಡಿನ ಶಕ್ತಿ ಕೇಂದ್ರದ ಅಧ್ಯಕ್ಷರು ರಾಘವೇಂದ್ರ ಅಂತ ನನ್ಗೆ ಪ್ಯಾಂಪ್ಲೆಟ್ ಮಾಡಿ ಕೊಟ್ಟು ಪ್ರತಿಯೊಬ್ರು ಆ ಒಂದು ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಪೊರೇಟರ್ ಇವಳದ್ದು ಹೆಂಗಸಾಗಿ
ಆಗಿ ಇವರಿಗೆ ಅರ್ಥ ಆಗ್ತಿಲ್ಲ ಸೌಜನ್ಯನನ್ನು. ಅವರೊಟ್ಟಿಗೆ ಇದ್ದದೊಂದು ಇಬ್ರು, ಅವರು ಏನೋ ನಾವು ಟೆರರಿಸ್ಟ್ ಬಂದಾಗೆ ಮತ್ತೆ ಯಾರು ಮಾತಾಡ್ಲಿಲ್ಲ. ನಾನು ಗಲಾಟೆ ಮಾಡಿದೆ, ಇವರಿಗೆ ಏನ್ ತೊಂದ್ರೆ? ನಾನು ಒಂದು ಸಾಮಾಜಿಕ ಹೋರಾಟಗಾರ್ತಿ, ನಾನು ಯಾವುದೇ ಪಕ್ಷದಲ್ಲಿ ಅಲ್ಲಿ ಇಲ್ಲ, ಯಾವುದೇ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತಾ ಇಲ್ಲ. ನೇರವಾಗಿ ಇಷ್ಟು ಹೋರಾಟದಲ್ಲಿ ಮೊನ್ನೆಯಿಂದ ನಾನು ನೋಟ ಅಧ್ಯಯನ ಮಾಡ್ತಾ ಇದ್ದೇನೆ. ಇವರಿಗೆ ಏನ್ ತೊಂದರೆ? ನಾನು ಅಲ್ಲಿ ಹೋಗಿ ಗ್ರೌಂಡ್ ಅಲ್ಲಿ ಇವರು ಒಂದೇ ಒಂದು ಜನಕ್ಕೆ, ನಾನು ಪಕ್ಕದವರ ಹತ್ರ ಸಹ ನಾನು ನೋಟ ಅಂತ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ನನ್ನಷ್ಟಕ್ಕೆ ಓಟ್ ಹಾಕಿ ಬಂದೆ, ಮೊಬೈಲ್ ಕೈಯಲ್ಲಿದ್ದು ಕೊಡ್ಲಿಕ್ಕೆ ಇತ್ತು. ಇವರು ಎಲ್ಲದಕ್ಕೆ ಮಾತಾಡ್ದು ಹೇಳಿದ್ರೆ, ಈ ಯೋಗ್ಯತೆ ಇಲ್ಲದ ಕಾರ್ಪೊರೇಟರ್ ಅವಳು ಅಲ್ಲಿ ಲೈನ್ ಅಲ್ಲಿ ಪಾಪ ಬೆವರಲ್ಲಿ ನಿಂತು, ಸೆಕೆಯಲ್ಲಿ ನಿಂತು, ಕೆಲವರಿಗೆ ನೀರಿಲ್ಲ ಇಲ್ಲ ಕುಡಿಲಿಕ್ಕೆ, ತಲೆ ತಿರುಗ್ತಾ ಉಂಟು. ಬಂದವರು ಹೇಳಿದ್ರು ನೀರಿಗೊಂದು ವ್ಯವಸ್ಥೆ ಮಾಡಿ ಅಂತ. ಅವಳಿಗೆ ಅಲ್ಲಿ ಒಂದು ಬಾಟ್ಲು, ಒಂದು ಯಾವ್ದಾದ್ರು ಒಂದು ಪಾತ್ರೆಯಲ್ಲಿ ನೀರು ತಂದು ಇಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಕಾರ್ಪೊರೇಟರ್ನವರು ಇವರು. ನಾಚಿಕೆ ಆಗ್ಬೇಕಲ್ಲ ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತಾಡುದು. ಆ ಶಾಲೆಗೆ ಹೋಗಿ ಏನಾದ್ರೂ ನಿಮ್ಗೆ ತೊಂದರೆ ಉಂಟಾ, ಅಥವಾ ಅಲ್ಲಿ ಬಂದ ಚುನಾವಣೆ ಕೆಲಸಕ್ಕೆ ಬಂದ ಅಧಿಕಾರಿಗಳಿಗೆ ಅಥವಾ ಕೆಲಸ ವರ್ಗದವರಿಗೆ ಏನಾದ್ರೂ ಸಹಾಯ ಬೇಕಾ, ಅದನ್ನು ಕೇಳುವ ಕಾರ್ಪೊರೇಟರ್ ಇದು ಬಂದಲ್ಲಿ ರಾಜಕೀಯ ಮಾಡ್ತಾ ಉಂಟು. ನಾನು ಅಲ್ಲಿ ನಿಲ್ಬಾರ್ದು ಹೇಳಿದ್ರು ಸಹ ಇವರು ಸಹ ರಾಜಕೀಯ ವ್ಯಕ್ತಿಗಳು, ನಿಲ್ಬಾರ್ದಲ್ಲ. ನಾನು ಯಾವತ್ತೂ ಬೊಬ್ಬೆ ಹೊಡಿಲಿಲ್ಲ. ಹಾಗೆ ನೋಡಿದ್ರೆ 7 ಗಂಟೆಗೆ ನನ್ಗೆ ಬೊಬ್ಬೆ ಹೊಡಿಬಹುದಿತ್ತು. ಇವರೆಲ್ಲರನ್ನು ತಂದು ಒಳಗೆ ಇದ್ರು, ಇವರ ಗುಂಪೆ ಇತ್ತು. ನಾನೇನು ಮಾತಾಡ್ಲಿಲ್ಲ, ನನ್ಗೆ ಅವಶ್ಯಕತೆ ಇಲ್ಲ ರಾಜಕೀಯದ್ದು. ನಮ್ಗೆ ನೋಟ ಅಭಿಯಾನ ಮಾಡಿದ್ದೇವೆ, ಯಾರಿಗೆ ಇಷ್ಟ ಉಂಟು ಹಾಕ್ತಾರೆ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದೇ ಪಕ್ಷಕ್ಕೆ ಅವನು ಓಟ್ ಹಾಕ್ಲಿ, ಅವನು ಮನೆಯಿಂದಲೇ ಆಲ್ರೆಡಿ ಬರುವಾಗ ಡಿಸೈಡ್ ಮಾಡಿ ಬರ್ತಾರೆ. ಇವರಾಗಿ ನಮ್ಗೆ ನೋಟ ಹಾಕಿ ಅಂತ ಅಲ್ಲಿ ಬಂದು ಕೇಳೋ ಅವಶ್ಯಕತೆ ಇಲ್ಲ. ನಮ್ದು ರಾಜಕೀಯ ಪಕ್ಷ ಅಲ್ಲ. ನಾನ್ ಹೇಳುದು, ಈ ಸಲ ಈ ಬಿಜೆಪಿ ಅವರಿಗೆ ಏನ್ ಸುರಾಗಿದೆ ಅಂತ ಗೊತ್ತಿಲ್ಲ ನನ್ಗೆ. ಕೆಲವು ಈ ಕಾರ್ಪೊರೇಟರ್ನವರಿಗೆ, ಅವರೊಟ್ಟಿಗಿದ್ದ ಚೇಲಗಳಿಗೆ ಏನ್ ಸುರಾಗಿದೆ ಗೊತ್ತಿಲ್ಲ. ಒಳ್ಳೆ ನೈಜ ಕಾರ್ಯಕರ್ತರಿದ್ದಾರೆ, ಹಿಂದೂ ಕಾರ್ಯಕರ್ತರಿದ್ದಾರೆ. ನಾನು ಹೇಳಿದ್ದೇನಲ್ಲ, ನನ್ಗೆ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಟ್ಟ ದೇರೆಬಾಯಿ ಕೊಂಚಾಡಿಯ ತುಂಬಾ ಜನ ಇದ್ದಾರೆ. ನನ್ಗೆ ಎಲ್ಲರೂ ಬಂದಿದ್ರು ಕದ್ರಿ ಹೋರಾಟದಲ್ಲಿ, ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗಿದ್ರೆ ಅವರು ಮಾತಾಡ್ಬೋದಿತ್ತಲ್ಲ. ಇವತ್ತು ಏನಿಲ್ಲ, ನನ್ನ ಹೋರಾಟ ಬೇರೆ, ನಾನು ಸೌಜನ್ಯ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಅವರಿಗೆ ಅನಿವಾರ್ಯತೆ, ಕೆಲವರಿಗೆ ಜವಾಬ್ದಾರಿ ಇದ್ದವರಿಗೆ ಪಕ್ಷದಲ್ಲಿ ಕೆಲಸ ಮಾಡ್ಲೇಬೇಕು, ಅದು ಅವರಿಗೆ ಬಿಟ್ಟದ್ದು. ಆದ್ರೆ ಈ ರೀತಿ ಇವರು ವರ್ತಿಸುದು ಹೇಳುವಾಗ ಇವರಿಗೆ ನನ್ಗೆ ನಾಚಿಕೆ ಆಗ್ತಾ ಉಂಟು. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಇವರನ್ನು ಹಿಂದೂಗಳ ಅಂತ ಹೇಳಲಿಕ್ಕೆ, ಇವಳಂತ ಹಿಂದೂ ಕಾರ್ಪೊರೇಟರ್ ಅಂತ ಇವಳಿಗೆ ಭಾಷೆ ಇಲ್ಲ. ನಮ್ಮನ್ನು ಓಡಿಸಿದ ಕೂಡಲೇ ಆಯ್ತಾ? ನಾನೇನು ಓಡ್ಲಿಲ್ಲ. ಲಾಸ್ಟಿಗೆ ಪೊಲೀಸ್ನವರಿಗೆ ಇದಾಯ್ತು, ಅವರನ್ನೇ ಓಡಿಸಿದ್ರು. ನಾನ್ ರಾಜಕೀಯ ವ್ಯಕ್ತಿ ಅಲ್ಲ, ನಾನು ಒಬ್ಳು ಇವತ್ತು ಓದೋದಲ್ಲಿ ವೋಟರ್ ಆಗಿ ನನ್ನೊಟ್ಟಿಗೆ ಸೈನ್ ಇಟ್ಕೊಂಡು ಹೋಗ್ಲಿಲ್ಲ. ನನ್ನ ಹಕ್ಕು, ನನ್ನ ಎಲ್ಲಿ ಬೂತ್ ಉಂಟು, ನನ್ನ ಎಲ್ಲಿ ಶಾಲೆ ಉಂಟು, ಅಲ್ಲಿಗೆ ಹೋಗಿದ್ದೇನೆ. ಇವರು ನಮ್ಮನ್ನೇ ಈಗ ನೋಡಿದ್ರೆ ಇವರಿಗೆ ಭಯ ಆಗ್ತಾ ಉಂಟಾ? ಸೌಜನ್ಯ ಹೆಸರು ಹೇಳುವಾಗ, ಹೋರಾಟಗಾರರು ಹೇಳುವಾಗ ಇವರಿಗೆ ಯಾಕೆ ಇಷ್ಟು ಭಯ ಆಗ್ತಾ ಉಂಟು? ನಾನೇನು ಹೇಳಿ ಭಾಷಣ ಮಾಡ್ಲಿಕ್ಕೆ ಹೋಗಿದ್ದೇನಾ? ನೋವಾಯ್ತು ನನ್ಗೆ. ಇವರಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ನಾಲಾಯಕ ಹಿಂದೂಗಳಂತ ಹೇಳಲಿಕ್ಕೆ, ಇವರಿಗೆ ನಾಲಾಯಕ ಇವರು. ಸೊ ಹಾಗಾಗಿ ಒಂದಷ್ಟು ಜನರ ಮೈಂಡ್ ಡೈವರ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌಜನ್ಯ ಪರ ಹೋರಾಟಗಾರರು ಮತ್ತೆ ನೋಟಾ ಓಟ್ ಹಾಕ್ಲಿಕ್ಕೆ ಹೋಗೋರಿಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಬೂತಿನಲ್ಲಿ ಯಾರಿಗೂ ನಿಲ್ಲುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ, ನಿಲ್ಲು ಕೂಡ ಬಾರ್ದು. ಇವರು ಹೇಗೆ ನಿಂತಿದ್ದಾರೋ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ರಿ, ಮತ್ತೆ ಪೊಲೀಸರು ಅವರನ್ನು ಕರ್ಕೊಂಡು ಹೋದ್ರು, ಅದು ರೈಟ್. ಈಗ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದಷ್ಟು ಈ ರೀತಿಯ ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಮಾಡ್ತಾರೆ, ಅಥವಾ ನೋಟಾ ಓಟ್ ಹಾಕುವಾಗ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾರೆ, ಏನ್ ಹೇಳ್ತೀರಾ ಅಂತ ಹೇಳಿ. ಇಲ್ಲ, ನಾನು ಎಲ್ಲಾ ಸೌಜನ್ಯ ಪರ ಹೋರಾಟಗಾರರಲ್ಲಿ ಹೇಳುದು, ಅವರು ಹತಾಶರಾಗಿದ್ದಾರೆ. ನನಗೆ ಗೊತ್ತಿಲ್ಲ, ನಮಗೆ 2 ಪಕ್ಷಗಳು ಒಂದೇ, ನಾವು ಇಬ್ಬರನ್ನು ರಿಜೆಕ್ಟ್ ಮಾಡಿ ಆಗಿದೆ, ನಮ್ಗೆ ಅವಶ್ಯಕತೆನೇ ಇಲ್ಲ. ಆದ್ರೆ ಈ ಬಿಜೆಪಿ ಅವರಿಗೆ ಈಗ ಯಾಕೆ ಇಷ್ಟು ತೊಂದರೆ ಆಗ್ತದ ಗೊತ್ತಿಲ್ಲ. ಅವ್ರು ಹತಾಶರಾದ ಕಾರಣ ಏನೆಲ್ಲ ನಮ್ಮನ್ನು ತೇಜೋವಧೆ ಮಾಡ್ಲಿಕ್ಕೆ ಉಂಟು ಎಲ್ಲಾ ಮಾಡಿ ಆಯ್ತು. ಇವರು ನಮ್ಗೆ ಕೋಟಿ ಬರ್ತಾ ಉಂಟು, ನಮ್ಗೆ ತೇಜೋವಧೆಗಳ ಮೇಲೆ ತೇಜೋವಧೆ. ನಾವು ಏನಕ್ಕೆ ಹೊರಟಿದ್ದೇವೆ? ಒಂದು ಹೆಣ್ಣಿಗೆ ನ್ಯಾಯ ಕೇಳಲಿಕ್ಕೆ ಹೋಗುವಾಗ ಇವರು ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ಭಾರತ ದೇಶ, ಭಾರತ ಮಾತೆ, ವಿಶ್ವಗುರು ಅಂತ ಹೇಳ್ತಾರಲ್ಲ, ಯಾವ ಬಾಯಿಂದ ಹೇಳುದು? ನಾವೇನಾದ್ರೂ ಯಾರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋದದ? ಅಥವಾ ನಾವೇನಾದ್ರೂ ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋದದ? ನಮ್ಮ ದೇಶದಲ್ಲಿ ಚುನಾವಣೆ ಆಗುವಾಗ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡುವಾಗ, ಆದ್ರೆ ಇವರೆಲ್ಲ ಅತ್ಯಾಚಾರಿಗಳೊಟ್ಟಿಗೆ ಇರುವವರ, ಆ ಕಾಮಾಂಧರೊಟ್ಟಿಗೆ ಇರುವವರ, ನಾವು ಅವನನ್ನು ರಾಜ್ಯಸಭಾ ಸದಸ್ಯ ಮಾಡಿದ್ದು, ಅವರನ್ನು ರಾಜ್ಯಸಭಾ ಸದಸ್ಯ ಮಾಡಿ ಮೆರೆದ ಪಕ್ಷ ಇವರು. ಅವನಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಒಂದು ಹುಡುಗಿಯ ಪರ ಒಂದು ಹೋರಾಟ ಮಾಡಿ ನ್ಯಾಯಯುತವಾಗಿ ಒಂದು ಓಟ್ ಹಾಕ್ಲಿಕ್ಕೆ ಬರುವವರನ್ನು ಇವರು ಡೈವರ್ಟ್ ಮಾಡ್ತಾ ಇದ್ದಾರ. ಹೀಗೆ ಗಲಭೆ ಆದ ಕೂಡಲೇ ಸೌಜನ್ಯ ಹೋರಾಟಗಾರರು ನೋಟ ಓಟ್ ಹಾಕ್ಲಿಕ್ಕೆ ಬರುವಾಗ ಎದುರು ಓಡ್ತಾರಂತ ಎಣಿಸಿದಾರ? ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋಗುವಾಗ ಇವರು ದೊಡ್ಡ ನ್ಯಾಯ ತೆಗೆಸಿ
ಕೊಡ್ತೇವೆ, ಹಿಂದೂ ಹೆಣ್ಣು ಮಕ್ಕಳು ಎಲ್ಲಿ ಒಂದು ಅತ್ಯಾಚಾರ ಕೊಲೆ ಆಗೋಗಿ ಇಲ್ಲಿ ಬೊಬ್ಬೆಯಡಿಯವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯನಿಗೆ ಆದ ಅತ್ಯಾಚಾರದ ಬಗ್ಗೆ ನಾವೊಂದು ನ್ಯಾಯ ತೆಗೆಸಿಕೊಂಡು ಹೋಗುವಾಗ ಇದ್ರ ವಿರೋಧ ಇವರು ಮಾತಾಡ್ತಾರೆ, ಓಟಿಗೆ ಬಂದವರ ಹತ್ರ ಜಗಳ ಮಾಡ್ತಾರೆ ಇರುವಾಗ ನಾಚಿಕೆ ಆಗ್ಬೇಕು ಇವರ ಮುಖಕ್ಕೆ. ಇವಳೊಂದು ಹೆಣ್ಣಲ್ಲ ಅಂತ ಹೇಳ್ತೇನೆ. ಇಲ್ಲಿನ ಕಾರ್ಪೊರೇಟರ್ ಯೂಸ್ಲೆಸ್ ಕಾರ್ಪೊರೇಟರ್, ಯಾವ್ದಕ್ಕೂ ಇವಳು ಆಗದವಳು. ಇವಳಿಗೂ ಮಗಳಿದ್ದಾಳೆ. ನನ್ನನ್ನು ಏನಂತ ಎಣಿಸಿದ್ದಾರೆ ಅಜಯ್? ಎಲ್ಲರಿಗೂ ಗೊತ್ತು, ನನ್ಗೆ ಕೊಂಚಡಿಯಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ ವೈಯಕ್ತಿಕವಾಗಿ. ಇವರಿಗೇನು ಭಯ? ನಾನು ಎಲ್ಲ ಕಾರ್ಯಕರ್ತರನ್ನು ಹೇಳುದಿಲ್ಲ, ನನ್ಗೆ ತುಂಬಾ ಸಹಾಯ ಮಾಡಿದ ಕಾರ್ಯಕರ್ತರು ಇವರ ಲೀಡರ್ ಇದ್ದಾರೆ. ನಾನು ಹೆಸರಿಟ್ಟು ಹೇಳಿದೆ ರಾಘವೇಂದ್ರ ಉಡುಪ ಅಂತ. ನನ್ಗೆ ಪ್ಯಾಂಪ್ಲೆಟ್ ಮಾಡಿ ಕೊಟ್ಟವನೇ ರಾಘವೇಂದ್ರ ಉಡುಪ, ಇವರದೇ ನಾಯಕ. ಇವರಿಗೇನು ಅರ್ಥ ಆಗುದಿಲ್ಲ? ರಾಜಕೀಯ ಬೇರೆ, ನಾವೇನ್ ಹೇಳಿಲ್ಲ ಬನ್ನಿ ನಮ್ಮದಕ್ಕೆ ಅಂತ. ನಿಮ್ಮ ಜವಾಬ್ದಾರಿ ನೀವು ಮಾಡ್ಕೊಳ್ಳಿ, ನಿಮ್ ರಾಜಕೀಯ ಪಕ್ಷದ್ದು. ಯಾರಿಗೆ ಇಷ್ಟ ಉಂಟು ಓಟ್ ಹಾಕಿ, ಅಷ್ಟೇ ಕೇಳುದು ನಾವು. ನಾವೇನಲ್ಲಿ ಕ್ಯಾಂಪಸ್ ಒಳಗೆ ಒಂದೇ ಒಂದು ಶಬ್ದ ಮಾತಾಡಿಲ್ಲ, ಓಟ್ ಹಾಕಿ ಬಂದು ಮೊಬೈಲ್ ಇಟ್ಕೊಂಡು ನಿಂತಿದೆ. ಗಂಡ ಬಂದ ನಂತರ ಮೊಬೈಲ್ ಕೊಡ್ಬೇಕಂತ. ಇವರಿಗೆ ನಮ್ಮ ಮುಖ ನೋಡುವಾಗ, ಸೌಜನ್ಯನ ಮುಖ ನೋಡುವಾಗ ಇವರಿಗೆ ಏನ್ ತೊಂದರೆ ಆಗ್ತಾ ಉಂಟು? ಇದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಹಾಗೆ ನಾನು ಎಲ್ಲ ಸೌಜನ್ಯ ಹೋರಾಟಗಾರರಲ್ಲಿ ಯಾರು ಮತ ಹಾಕ್ಲಿಕ್ಕೆ ಹೋಗ್ತೀರಿ, ನೀವು ಗುಪ್ತ ಮತದಾನ ಮಾಡುದು, ಯಾರನ್ನು ಭಯಪಡುವ ಅವಶ್ಯಕತೆ ಇಲ್ಲ. ಇವರು ಈ ರೀತಿ ಇವರ ಸಂಸ್ಕೃತಿಯಲ್ಲಿ ಇವರ ಸಂಸ್ಕಾರ ಹೇಳುವವರು, ಈ ರೀತಿ ಮಾಡುವವರು ಮುಂದೊಂದು ದಿನ ನಮ್ಮ ಹೆಣ್ಮಕ್ಕಳಿಗೆ ಏನಾದ್ರೂ ತೊಂದರೆ ಆದ್ರೆ ಇವರು ಬರ್ತಾರ? ಈಗ ಎದುರಿಸುವವರು, ನೋಟಕ್ಕೆ ಓಟ್ ಹಾಕುದಕ್ಕೆ ಎದುರಿಸುವವರು ಇನ್ನು ಮುಂದೆ ಇವರು ನಮಗೆ ಸಿಗ್ತಾರಾ ಇವರು? ಇದಿಷ್ಟು ಪ್ರಸನ್ನ ರವಿ ಅವರ ಮಾತು ಅಂತ ಹೇಳಿದ್ರೆ, ಮತ ಹಾಕಿ ಹೊರಗಡೆ ಬಂದಾಗ ಯಾಕೆ ಈ ರೀತಿ ಮಾಡ್ತಾರೆ? ಯಾಕೆ ಬಿಜೆಪಿ ಅವರಿಗೆ ನೋಟ ಅಂತ ಹೇಳಿದ್ರೆ ಟಾರ್ಗೆಟ್ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಪಾಪ ಅವರು ಬಂದು ಹೊರಗಡೆ ನಿಂತಿದ್ದಾರೆ, ಯಾರಿಗೂ ಕೂಡ ನಾವು ನೋಟಕ್ಕೆ ಮತ ಹಾಕಿ ಅಂತೇಳಿ ಹೇಳೋಕ್ ಬರಲಿಲ್ಲ. ಅವರ ಮತವನ್ನು ಹಾಕಿ ಹೊರಗಡೆ ಬಂದಿದ್ದಾರೆ, ನಿಂತಿದ್ದಾರೆ. ಯಾಕೆ ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿ ಯಾಕೆ ಒಂದಷ್ಟು ಬಿಜೆಪಿಗರಿಗೆ ವಿರೋಧ ಅಂತೇಳಿ ಗೊತ್ತಾಗ್ತಿಲ್ಲ ನನಗೆ. ನೋಟ ಅಂದರೆ ಬಿಜೆಪಿಗರಿಗೆ ಯಾಕೆ ಒಂದಷ್ಟು ವಿರೋಧ ಅಂತೇಳಿ ಗೊತ್ತಾಗ್ತಿಲ್ಲ. ಯಾಕೆ ಇದರ ಬಗ್ಗೆ ಮಾತಾಡ್ತೀರಾ? ಯಾಕೆ ಅಪಪ್ರಚಾರ ಮಾಡ್ತೀರಾ ಅಂತೇಳಿ ಹೇಳುವಂಥದ್ದು. ನಾವು ಎಲ್ಲೂ ಕೂಡ ಬಿಜೆಪಿಗೆ ಓಟ್ ಹಾಕಬೇಡಿ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತೇಳಿ ಹೇಳಲೇ ಇಲ್ಲ. ನೋಟ ಅಭಿಯಾನ ಮಾಡುವವರು ಇವರುಗಳು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಅಭಿವೃದ್ಧಿ ಇದ್ದರೆ ನಿಜವಾಗ್ಲೂ ನೀವು ಹಿಂದುತ್ವದ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ಬಂದು ಓಟ್ ಹಾಕ್ತೀರಾ ಸ್ವಾಮಿ. ನೋಟದ ಬಗ್ಗೆ ಅಪಪ್ರಚಾರ ಯಾಕೆ ಮಾಡುವಂಥದ್ದು? ನಾವು ಮುಗ್ಧ ಹೆಣ್ಣಿಗೆ ನ್ಯಾಯ ಸಿಗಲಿಲ್ಲ, ಅದಕ್ಕೋಸ್ಕರ ನೋಟಕ್ಕೆ ಹಾಕಿ ಅಲ್ಲಿರುವಂಥ ಅನಾಚಾರ ಅತ್ಯಾಚಾರ ಏನೆಲ್ಲ ಆಗಿದೆ ಅದಕ್ಕೋಸ್ಕರ ನೋಟಕ್ಕೆ ಹಾಕಿ ಒಂದಷ್ಟು ಸುಪ್ರೀಂ ಕೋರ್ಟಿಗೂ ಗಮನಕ್ಕೆ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದರೆ ನಿಮ್ಗಳಿಗೆ ಯಾಕೆ ಉರಿಯುತ್ತೆ ಅಂತೇಳಿ ನಂಗೆ ಖಂಡಿತವಾಗ್ಲೂ ಗೊತ್ತಾಗಿಲ್ಲ. ನೀವು ಇದರಲ್ಲಿ ಭಾಗಿಯಾಗಿದ್ದೀರಾ? ನೀವು ಅದರಲ್ಲಿ ಭಾಗಿಯಾಗಿದ್ದೀರಾ? ನಿಮಗೆ ಯಾಕೆ ಇಷ್ಟು ಉರಿ ಅಂತೇಳಿ ಗೊತ್ತಾಗ್ತಿಲ್ಲ. ಸೊ ಒಂದಷ್ಟು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಮತದಾನ ಬಂಧುಗಳಿಗೆ ಹೇಳುವಂಥದ್ದು, ಸ್ಪೆಷಲ್ ಆಗಿ ನೋಟಾ ಅಭಿಯಾನದಲ್ಲಿ ಯಾರೆಲ್ಲ ಇದ್ದೀರಾ, ನೋಟಾ ಹಾಕೋಕೆ ಯಾರೆಲ್ಲ ಹೋಗ್ತಾ ಇದ್ದೀರಾ, ಸೊ ಅವರನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ನಮಗೆ 50 ನೋಡಿ, ನಮಗೆ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಅದು ನಮಗೆ ಪ್ರಶ್ನೆ ಅಲ್ಲ. ನಮಗೆ ಬೇಕಾಗಿರುವಂಥದ್ದು 50ರಿಂದ 60,000 ವೋಟ್. 50ರಿಂದ 60,000 ವೋಟ್ ಸಿಕ್ಕರೆ ಸುಪ್ರೀಂ ಕೋರ್ಟ್ಗೂ ಕೂಡ ಮನವರಿಕೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಆ ವೋಟ್ ಬರಲಿ, ಆ ವೋಟಿಗೋಸ್ಕರ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ 50ರಿಂದ 60,000 ವೋಟಿಗೆ. ಇಲ್ಲಂತ ಹೇಳಿದ್ರೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರ ಕ್ಯಾಂಡಿಡೇಟೇ ಹಾಕ್ಬೋದಿತ್ತು. ಮಹೇಶ್ ಶೆಟ್ಟಿ ಒಂದು ವೇಳೆ ನಿಲ್ತಾ ಇದ್ರೆ ಬಿಜೆಪಿಗೆ ಅಟ್ಟರ್ ಸೋಲ್ ಆಗ್ತಾ ಇತ್ತು. ಹಿಂದೂ ಕಾರ್ಯಕರ್ತ, ನೈಜ ಹಿಂದುತ್ವವಾದಿ ಅವರು, ನೆನಪಲ್ಲಿಟ್ಕೊಳ್ಳಿ. ಅದನ್ನು ಮಾಡಲಿಲ್ಲ. ನಮಗೆ ಸುಪ್ರೀಂ ಕೋರ್ಟಿನ ಗಮನ ಸೆಳೆಯುವಂಥ ಉದ್ದೇಶ ಇತ್ತು. ಅದಕ್ಕೋಸ್ಕರ ನಾವು ನೋಟಾ ಅಭಿಯಾನ ಮಾಡಿರುವಂಥದ್ದು. 50ರಿಂದ 60,000 ವೋಟ್ ಬಂದರೆ ಸಾಕು ಅನ್ನುವಂಥ ವಿಚಾರದಲ್ಲಿ. ದಯವಿಟ್ಟು ಯಾರೂ ಕೂಡ ಇಂಥ ವಿಷಯಕ್ಕೆ ಕಿವಿ ಕೊಡೋಕೆ ಹೋಗಬೇಡಿ. ಚುನಾವಣೆ ಸಮಯದಲ್ಲಿ ನಾವು ಯಾರೂ ಕೂಡ ಈ ರೀತಿ ಮಾಡುವಂಥದ್ದು ಖಂಡಿತವಾದ ತಪ್ಪು. ಯಾರೂ ಕೂಡ ಹೋಗಬೇಡಿ ಈ ಗಲಾಟೆಯ ವಿಚಾರದಲ್ಲಿ. ಮತ್ತೆ ನೀವು ಖಂಡಿತವಾಗ್ಲೂ ಅನುಭವಿಸುವಾಗ ನಿಮಗೆ ಗೊತ್ತಾಗುತ್ತೆ ಆ ವಿಚಾರ ಏನು ಅಂತೇಳಿ. ಇದು ಚುನಾವಣೆ ಅಂತ ಹೇಳಿದರೆ ನಮ್ಮ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಇಲ್ಲ. ಒಂದು ದೊಡ್ಡ ಹಬ್ಬ. ಒಂದು ಬೆರಳಿಂದ ಇಡೀ ನಮ್ಮ ದೇಶವನ್ನೇ ಚೇಂಜ್ ಮಾಡ್ಬೋದು. ಒಂದು ಬೆರಳಿಂದ ನಮ್ಮ ದೇಶವನ್ನೇ ಆಳುವ ವ್ಯಕ್ತಿಯನ್ನು ಚೂಸ್ ಮಾಡ್ಬೋದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅದು ನಮ್ಮ ಪವಿತ್ರವಾದ ಹಬ್ಬ, ಚುನಾವಣೆಯ ಹಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲರೂ ಮತದಾನ ಮಾಡಿ. ಆದಷ್ಟು ದಯಮಾಡಿ ಹೇಳ್ತೀನಿ, ಸುಪ್ರೀಂ ಕೋರ್ಟೇ ತಿರುಗಿ ನೋಡಬೇಕು. ದೇಶದಲ್ಲಿ ದೊಡ್ಡ ಚರ್ಚೆ ಆಗಬೇಕು. ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಯಾರೇ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಅಭ್ಯರ್ಥಿಗಳು ಯಾರೇ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಎಲ್ಲರ ಗಮನವನ್ನು ಸೆಳೆದು ಇವರಿಗೆ ತಕ್ಕ ಬುದ್ಧಿ ಕಲಿಸಬೇಕು. ಅದು ನೋಟದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದಷ್ಟು ಬೇಗ ಹೋಗಿ ನೋಟಾ ಮತದಾನವನ್ನು ಮಾಡಿ. ಥ್ಯಾಂಕ್ ಯು.